PKL ಸೀಸನ್ 13 ಗೆ ಬೆಂಗಳೂರು ಬುಲ್ಸ್ ಇಂದ ಕಡಕ್ ಮೂಗುರು. ಯಾರು ಯೋಚನೆ ಮಾಡದೇ ಇರೋ ರೀತಿ ನಮ್ ಕೋಚ್ ಯೋಚನೆ ಮಾಡಿದ್ದಾರೆ. ಹೊಸ ಪ್ಲೇಯರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಮ್ ಟೀಮ್ ಗೆ. ಅದಕ್ಕೂ ಮುಂಚೆ ಒಂದು ಹಳೆ ಹುಲಿ ಮತ್ತು ಈಗ ಹೊಸ ಪಡ್ಡೆ ಹುಲಿ ಆಗಿ ಒಂದು ಮಿಂಚುತ್ತಾ ಇರುವಂತಹ ದೇವಾಂಕ್ ನ ಬಲೆಗೆ ಹಾಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಬಲೆಗೆ ಹಾಕೋತಾರೆ ಅನ್ನೋದನ್ನ ಪೂರ್ತಿ ನೋಡೋಣ. ಅದಕ್ಕೂ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪಡ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು ನೋಡೋಣ ಯಾವ ರೀತಿ ಮಾಡ್ಕೋತಾರೆ ಅಂತ. ಮೊದ್ಲಿಗೆ ಬೆಂಗಾಲ್ ಟೀಮ್ ಇವ್ರನ್ನ ಬಿಡ್ತಾರ ಅಂದ್ರೆ ಹೌದು ಗುರು ಬಿಡ್ಲೇಬೇಕು. ಏನಕ್ಕೆ ಅಂದ್ರೆ ಇವ್ರನ್ನ ಅರ್ಧ ಒಂಥರ ಟೋಟಲ್ ಆಕ್ಷನ್ ಪ್ರೈಸ್ ನ ಅರ್ಧ ಪ್ರೈಸ್ ನ ಇವ್ರಿಗೆ ಕೊಟ್ಟು ತಗೊಂಡಿದ್ರು 2.2 CR ಗೆ. ಬಟ್ ಅವ್ರನ್ನ ತಕೊಂಡಿದ್ರಿಂದ ಅವರ ಡಿಫೆನ್ಸ್ ನ ಅವರು ಸ್ಟ್ರೆಂತ್ ಮಾಡ್ಕೊಳಕ್ ಆಗ್ಲಿಲ್ಲ. ಅದರಿಂದ ಅವ್ರ ಡಿಫೆನ್ಸ್ ವೀಕ್ ಆಗಿ ಲಾಸ್ಟ್ ಇಯರ್ ಅವರು PKL ಅಲ್ಲಿ ಅಷ್ಟು ಚೆನ್ನಾಗಿ ಆಡಕ್ಕೆ ಆಗ್ಲಿಲ್ಲ. ಟೀಮ್ ಒಂಥರ ಕೊಲಾಪ್ಸ್ ಆಗೋಯ್ತು. ಅದರಿಂದ ಇವ್ರನ್ನ ಬಿಡ್ತಾರೆ, ಬಿಟ್ಬಿಟ್ಟು ಕಡಿಮೆ ದುಡ್ಡಿಗೆ ತಾಳಕ್ಕೆ ನೋಡ್ತಾರೆ. ಇಂಥ ಟೈಮಲ್ಲಿ ನಮ್ಮ ಕೋಚ್ BC ರಮೇಶ್ ಅವರಿಂದ ಒಂದು ಬಿಗ್ ಮೂವ್ ನಡೀತಾ ಇದೆ. ಇವ್ರನ್ನ 1.5 ಕೋಟಿ ಒಳಗಡೆನೆ ನಮ್ಮ ಟೀಮ್ಗೆ ಎಳ್ಕೊಂಡ್ಬಿಡ್ಬೇಕು ಅಂತ. ಇನ್ನು ಇವ್ರನ್ನ ಎಳ್ಕೊಂಡ್ರೆ ಇನ್ನು ಯಾವ ಪ್ಲೇಯರ್ಸ್ ನ ಎಳ್ಕೊಬೇಕು ಅಂದ್ರೆ ಈಗ ನಮ್ಮ ಟೀಮ್ ಅಲ್ಲಿ ಆಲ್ಮೋಸ್ಟ್ ಒಂದ್ 5-6 ಜನನ ಬಿಟ್ಟು ಎಲ್ರು ಕೂಡ ಟೀಮ್ ಇಂದ ಹೊರಗಡೆ ಹಾಕೋಕೆ ನೋಡ್ತಾ ಇದಾರೆ ನಮ್ ಕೋಚ್. ಅದರಿಂದ ದೇವಾಂಕ್ ಬಂದ್ರೆ ಟೀಮ್ಗೆ ಯಾವ ರೀತಿ ಇರುತ್ತೆ ಆನೆ ಬಲ ಅಂದ್ರೆ ನೋಡಿ, ದೇವಾಂಕ್ ಮತ್ತು ಅಲಿರೇಜಾ ಇಬ್ರು ಸೇರ್ಕೊಂಡ್ರು ಅಂದ್ರೆ ಯಾವ ರೀತಿ ಇರುತ್ತೆ. ಈ ಕಡೆ ಅಲಿರೇಜಾ ಅಂತ ಔಟೇ ಆಗಲ್ಲ, ಹೋಗ್ತಾರೆ ಬೋನಸ್ ಅಥವಾ ಪಾಯಿಂಟ್ ನ ತಗೊಂಡ್ ಬರ್ತಾ ಇರ್ತಾರೆ. ಇನ್ನು ದೇವಾಂಕ್ ಒಂಥರ ಹುಲಿ ತರ ನುಗ್ತಾರೆ, ಎಲ್ಲಾನು ಎಳ್ಕೊಂಡ್ ಬರ್ತಾ ಇರ್ತಾರೆ. ಆನೆ ತರ ಎಳ್ಕೊಂಡು ಎಲ್ಲರೂ ಬಂದು ಹಂಗೆ ಕೋರ್ಟ್ ನ ದಡ ಬಡ ಬಡಿತಾ ಇರ್ತಾರೆ. ಇನ್ನೇನಿಲ್ಲ ಗುರು, ಇವ್ರೇನಾದ್ರು ದೇವಾಂಕ್ ಬಂದ್ರು ಅಂದ್ರೆ ಬೆಂಗಳೂರು ಬುಲ್ಸ್ ಗೆ ಟೀಮ್ ಯಾವ ರೀತಿ ಇರುತ್ತೆ ಅಂದ್ರೆ ಈ ಕಡೆ ದೇವಾಂಕ್ ರೈಡ್ ಹೋಯ್ತಾರೆ, ಅವ್ರ ಫುಲ್ ಎಫರ್ಟ್ ನ ಹಾಕ್ತಾರೆ, ಆದ್ರ ಪಾಯಿಂಟ್ ತರ್ತಾರೆ. ಇಲ್ಲ ಡಿಫೆನ್ಸ್ ಅಲ್ಲಿ ಬರ್ತಾರೆ, ಡಿಫೆನ್ಸ್ ನೋಡ್ಕೊಳುತ್ತೆ. ಪಾಯಿಂಟ್ ಆಗ್ಲಿಲ್ಲ ಅಂದ್ರೆ ಆ ಕಡೆ ಅಲಿರೇಜಾ ಹೋಗಿ ಪಾಯಿಂಟ್ ತಗೊಂಡು ದೇವಾಂಕ್ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಅಷ್ಟೇ ಗುರು, ಇಲ್ಲಿ ಅಲಿರೇಜಾ ಅಂತ ಔಟ್ ಆಗ್ತಾನೆ ಇಲ್ಲ. ಇದ್ರಿಂದ ಒಂಥರ ಬೆಂಗಳೂರು ಬುಲ್ಸ್ ನ ಕೋಚ್ ಮಾಡ್ತಾರಂತ ಸ್ಟ್ರಾಟಜಿ ಯಾವ ರೀತಿ ಇದೆ ಅಂದ್ರೆ ದೇವಾಂಕ್ ನ ಒಳಗಡೆ ಅವ್ರ ಮ್ಯಾಟ್ ಇಂದ ಹೊರಗಡೆ ಹೋದ್ರು ಅಂದ್ರೆ ಒಂದು ನಿಮಿಷದಲ್ಲಿ ಅವ್ರನ್ನ ಒಳಗಡೆ ಕರ್ಕೊ ಬರುವಂತ ಪ್ಲೇಯರ್ ಅಲಿರೇಜಾ ಟೀಮ್ ಅಲ್ಲಿ ಇದ್ದಾರೆ. ಅಂತ ಪ್ಲೇಯರ್ ಇರ್ಬೇಕಾದ್ರೆ ಇಂಥ ದೇವಾಂಕ್ ನ ನಮ್ ಟೀಮ್ಗೆ ತಾಳ್ಲೇಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದಾರೆ. ಇನ್ನು ದೇವಾಂಕ್ ಆಗ್ಲಿಲ್ಲ ಅಂದ್ರೆ ಬೇರೆ ಪವನ್ ಶರಾವತರ್ನ ತಾಳ್ಬೇಕು ಅಂತ ನಮ್ಮ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ ಎಲ್ಲ ನಾವು ಒತ್ತಾಯ ಮಾಡ್ತಾ ಇದೀವಿ. ಆದ್ರೆ ಕೋಚ್ಗೆ ಒಂದು ನಂಬಿಕೆ ಇದೆ, ಪವನ್ ಶರಾವತರ್ಗಿಂತ ದೇವಾಂಕ್ ಅವರು ಈ ಸಲ ಚೆನ್ನಾಗಿ ಆಡ್ತಾರೆ ಅಂತ. ಮತ್ತು ದೇವಾಂಕ್ ಅವರು ಎಲ್ಲಾ ಕಡೆ ಆಕ್ಟಿವ್ ಆಗಿ ಆಡ್ತಾ ಇದಾರೆ. ಪವನ್ ಶರಾವತರ ಫಾರ್ಮ್ ಹೋಲ್ಸ್ಕೊಂಡ್ರೆ ದೇವಾಂಕ್ ಅವರ ಫಾರ್ಮ್ ತುಂಬಾ ಚೆನ್ನಾಗಿದೆ. ಅದರಿಂದೋಸ್ಕರ ದೇವಾಂಕ್ ಅವರ ತಾಳ್ಲೇಬೇಕು ಅಂತ ನೋಡ್ತಾ ಇದಾರೆ. ಇನ್ನು ಕೋಚ್ ನ ಸ್ಟ್ರಾಟಜಿ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ ಪವನ್ ಕೂಡ ಟ್ರೈ ಮಾಡ್ತಾರಂತೆ. ಪವನ್ ಗೆ ಟ್ರೈ ಮಾಡಿದ್ರೆ ಯಾವ ರೀತಿ ಇದೆ ಅಂದ್ರೆ ದೇವಾಂಕನ ಮೊದ್ಲು ಟೀಮ್ ಗೆ ತಗೊಂಡ್ಬಿಟ್ಟು ಪವನ್ ನ ಒಂದು 50 CR 60 CR ಈ ಆಕ್ಷನ್ ರೇಂಜ್ ಅಲ್ಲೇ 0.56 0.60 ಈ ಆಕ್ಷನ್ ರೇಂಜ್ ಅಲ್ಲೇ ಪವನ್ ಅವರ ಆಕ್ಷನ್ ಮುಗಿಯೋದ್ರಿಂದ ಆ ಟೈಮ್ ಅಲ್ಲಿ ಪವನ್ ಅವ್ರನ್ನ ಒಂದು 60 ಲಕ್ಷ 70 ಲಕ್ಷ ಕೊಟ್ಟು ಪವನ್ ಅವ್ರನ್ನ ತಗೊಂಡ್ಬಿಟ್ಟು ಈ ಕಡೆ ದೇವಾಂಕ್ ಅವ್ರನ್ನ ತಗೊಂಡ್ಬಿಟ್ಟು ಈ ಕಡೆ 3 ಜನ ಟಾಪ್ 3 ಹೆಂಗಿರುತ್ತೆ ಬೆಂಗಳೂರು ಬುಲ್ಸ್ ಅಂತ ನೋಡಕ್ಕೆ ಕೋಚ್ ಯೋಚನೆ ಮಾಡ್ತಾವ್ರಂತೆ. ಅಲಿರೇಜಾ, ಪವನ್ ಶರಾವತ್, ದೇವಾಂಕ್ ಇವ್ರು 3 ಜನ ಸೇರ್ಕೊಂಡ್ರು ಅಂದ್ರೆ ಯಾವ ರೀತಿ ಇರುತ್ತೆ ಟೀಮ್ ಗುರು. ಪವನ್ ಶರಾವತ್ ಅವರು ಡಿಫೆನ್ಸ್ ಅಲ್ಲೂ ಕೂಡ ಆನೆ ಬಲನ ತರ್ತಾರೆ. ಅದ್ರಿಂದ ಇವ್ರು 3 ಜನ ಇರೋದ್ರಿಂದ ಟೀಮ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೋಚ್ ಈ ಮೈಂಡ್ ಸೆಟ್ ಅಲ್ಲಿ ಯೋಚನೆ ಮಾಡ್ತಾ ಇದಾರೆ. ಹೊಸ ಪ್ಲೇಯರ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಹೊಸ ಯಂಗ್ ಪ್ಲೇಯರ್ಸ್ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದಾರಂತೆ ಲೀಸ್ಟ್ ನ. ಇದನ್ನೆಲ್ಲ ನೋಡ್ತಾ ಇದ್ರೆ PKL ಸೀಸನ್ 13 ಅಲ್ಲಿ ಬೆಂಗಳೂರು ಬುಲ್ಸ್ ಚಾಂಪಿಯನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ಸುತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.